ಅಂಜಲಿ ದೊಡ್ಡ ಪರ್ವತವನ್ನು ನೋಡಿದಳು. ಅಲ್ಲಿಂದಾಚೆಗೆ ಏನಿದೆ ಎಂದು ಅವಳು ಆಶ್ಚರ್ಯಪಟ್ಟಳು. ಆ ಪರ್ವತದ ಇನ್ನೊಂದು ಬದಿಗೆ ಹೋಗಲು ಅವಳು ಭಯಪಟ್ಟಳು. ಅದು ಕಷ್ಟಕರವಾದ ದಾರಿಯಂತೆ ಕಾಣುತ್ತಿತ್ತು. ಸಂಜೆ ಸಮೀಪಿಸುತ್ತಿದ್ದಂತೆ ಆಕಾಶವು ಕಿತ್ತಳೆ ಬಣ್ಣಕ್ಕೆ ತಿರುಗಿತು. ಅವಳು ಮನೆಗೆ ಹಿಂದಿರುಗಲು ನಿರ್ಧರಿಸಿದಳು. ಮರುದಿನ ಬೆಳಿಗ್ಗೆ ಅಂಜಲಿ ತನ್ನ ಚೀಲವನ್ನು ಸಿದ್ಧಪಡಿಸಿದಳು. ಅವಳು ಇಂದಾದರೂ ಪ್ರಾರಂಭಿಸಲೇಬೇಕು. ಅವಳು ಮತ್ತೆ ಪರ್ವತದ ಬುಡಕ್ಕೆ ಬಂದಳು. ನಿನ್ನೆಗಿಂತ ಇಂದು ಹೆಚ್ಚು ಧೈರ್ಯವಿತ್ತು, ಆದ್ರೆ ಭಯ ಇನ್ನೂ ಇತ್ತು. ಅಲ್ಲಿ ಮರದ ಕೊಂಬೆಯ ಮೇಲೆ ಕುಳಿತು ಗಣೇಶ ಎಂಬ ಜ್ಞಾನಿ ಗೂಬೆ ಇತ್ತು. ಅವನು ಅವಳ ಕಡೆಗೆ ನೋಡಿದ. ಗಣೇಶ ತನ್ನ ಕಣ್ಣುಗಳ ಮೇಲಿನ ಕನ್ನಡಕವನ್ನು ಸರಿಪಡಿಸಿ, ಏನು ಚಿಕ್ಕಮಗಳೇ, ಏಕೆ ಹಿಂಜರಿಕೆ ಎಂದು ಕೇಳಿದ. ಅಂಜಲಿ ಗುನುಗುಟ್ಟಿದಳು. ನಾನು ಬೆಟ್ಟವನ್ನು ಹತ್ತಲು ಬಯಸುತ್ತೇನೆ, ಆದ್ರೆ ದಾರಿ ಬಹಳ ಭಯಾನಕವಾಗಿದೆ. ಗಣೇಶನಕ್ಕನು, ಮನಸ್ಸಿನಿಂದ ಪ್ರಾರಂಭವಾಗುವ ಯಾವತ್ತಕ್ಕೂ ಯಾವ ದಾರಿಯೂ ಭಯಾನಕವಲ್ಲ. ಭಯವು ದೊಡ್ಡದಾಗಿ ತೋರುತ್ತದೆ, ಆದರೆ ಅದು ನಿನ್ನ ಮನಸ್ಸಿನೊಳಗಿರುತ್ತದೆ. ನೀನು ನಡೆಯಲು ನಿರ್ಧರಿಸಿದರೆ ಅದು ಕಡಿಮೆಯಾಗುತ್ತದೆ. ಅಂಜಲಿ ತನ್ನ ಉಸಿರನ್ನು ಆಳವಾಗಿ ತೆಗೆದುಕೊಂಡಳು. ಸರಿ, ನಾನು ನನ್ನ ಮೊದಲ ಹೆಜ್ಜೆಯನ್ನು ಇಡುತ್ತೇನೆ. ಮೊದಲಿಗೆ ಪ್ರತಿ ಹೆಜ್ಜೆಯೂ ಭಾರವಾಗಿತ್ತು. ಅವಳ ಚೀಲವು ಅವಳನ್ನು ಕೆಳಗೆ ಎಳೆಯುವಂತೆ ಭಾಸವಾಯಿತು. ಅವಳು ಕಡಿದಾದ ಬಂಡೆಯನ್ನು ನೋಡಿದಳು. ಓ, ಇದು ತುಂಬಾ ಎತ್ತರವಾಗಿದೆ ಎಂದು ಅವಳು ಯೋಚಿಸಿದಳು. ಆಗ ಅವಳು ಗಣೇಶನ ಮಾತುಗಳನ್ನು ನೆನಪಿಸಿಕೊಂಡಳು. ಒಂದು ಸಮಯದಲ್ಲಿ ಒಂದು ಹೆಜ್ಜೆ ಅಷ್ಟೇ. ಸಣ್ಣ ಬಿರುಕುಗಳನ್ನು ಬಳಸಿಕೊಂಡು ಅವಳು ನಿಧಾನವಾಗಿ ಬಂಡೆಯ ಸುತ್ತಲೂ ಹೋದಳು. ಅವಳು ಯಶಸ್ವಿಯಾದಳು. ಅವಳು ಒಂದು ಕತ್ತಲೆಯಾದ ಮರದ ಗುಂಪನ್ನು ಪ್ರವೇಶಿಸಿದಳು. ಮರಗಳು ತುಂಬಾ ಹತ್ತಿರವಾಗಿದ್ದವು. ಕತ್ತಲೆಯು ಕಣ್ಣುಗಳನ್ನು ಕುಕ್ಕುವಂತಿತ್ತು ಮತ್ತು ಅವಳಿಗೆ ಸ್ವಲ್ಪ ಗಾಳಿಯ ಶಬ್ದ ಕೇಳಿಸಿತು. ಅದು ತನ್ನದೇ ಹೃದಯ ಬಡಿತ ಎಂದು ತಿಳಿದುಬಂತು. ಅವಳು ಒಂದು ಹೆಜ್ಜೆ ಇಟ್ಟಳು. ಒಂದು ಸಣ್ಣ ಕಡ್ಡಿ ಮುರಿಯಿತು. ಒಂದು ಸಮಯದಲ್ಲಿ ಒಂದು ಹೆಜ್ಜೆ, ಅವಳು ಸ್ವತಃ ಹೇಳಿಕೊಂಡಳು. ಕೊನೆಗೂ ಕತ್ತಲಾದ ಮರಗಳು ತೆರೆದವು. ಅವಳು ಪ್ರಕಾಶಮಾನವಾದ ಬಿಸಿಲಿಗೆ ಮರಳಿದಳು. ಅವಳು ನಿಟ್ಟುಸಿರು ಬಿಟ್ಟಳು. ಆದರೆ ಈಗ ದಾರಿಯೂ ಕಡಿದಾಗಿತ್ತು. ಅವಳಿಗೆ ಕಾಯುತ್ತಿರುವ ದೊಡ್ಡ ಕಲ್ಲುಗಳನ್ನು ಅವಳು ನೋಡಿದಳು. ದೂರದಲ್ಲಿ ಒಂದು ಗುಹೆ ಇತ್ತು. ಅದು ಭಯಾನಕ ದೊಡ್ಡ ಕಣ್ಣಿನಂತೆ ಕಾಣುತ್ತಿತ್ತು. ಅವಳು ಅಳುತ್ತಾ ಕುಳಿತಳು. ನಾನು ಈ ಗುಹೆಯ ಮೂಲಕ ಹೋಗಲು ಸಾಧ್ಯವಿಲ್ಲ. ಅಲ್ಲಿ ಏನಿದೆಯೆಂದು ನನಗೆ ಗೊತ್ತಿಲ್ಲ. ಆಗ ಪರ್ವತವೇ ಮಾತಾಡಿತು. ದಪ್ಪ ಸೌಮ್ಯವಾದ ಧ್ವನಿಯಲ್ಲಿ, ಅಂಜಲಿ, ನನ್ನಲ್ಲಿ ಭಯಪಡಲು ಏನೂ ಇಲ್ಲ. ಪರ್ವತ ಭೈರವ ಹೇಳಿತು. ನಾನು ಕೇವಲ ಕಲ್ಲು ಮತ್ತು ಮಣ್ಣು. ಗುಹೆ ಕೇವಲ ನೆರಳು. ನೀನು ನಿನ್ನ ಧೈರ್ಯದಿಂದ ನಡೆಯಬಹುದು. ಅಂಜಲಿ ನಕ್ಕಳು. ಅವಳು ತನ್ನ ಕಣ್ಣುಗಳನ್ನು ಒರೆಸಿದಳು, ಮತ್ತು ಗುಹೆಯು ಇನ್ನು ಮುಂದೆ ಕಣ್ಣಿನಂತೆ ಕಾಣಲಿಲ್ಲ. ಅವಳು ಗುಹೆಯಿಂದ ಹೊರಬಂದಾಗ ಹಾದಿಯು ಕೊನೆಗೊಳ್ಳುತ್ತಿತ್ತು. ಅವಳು ಶಿಖರವನ್ನು ತಲುಪಿದ್ದಳು. ಇನ್ನೊಂದು ಬದಿಯ ವೀಕ್ಷಣೆಯು ಅದ್ಭುತವಾಗಿತ್ತು. 100 ಹೂವಿನ ಕೆರೆಗಳು ಮತ್ತು ಮರಗಳು ಇದ್ದವು. ಅವಳು ಭಯವನ್ನು ಅನುಭವಿಸಲಿಲ್ಲ. ಅವಳು ಧೈರ್ಯದಿಂದ ಅನುಭವಿಸಿದಳು. ಅವಳು ಏನನ್ನಾದರೂ ಮಾಡಬಲ್ಲಳು. ಗಣೇಶ ಒಂದು ಕೊಂಬೆಯ ಮೇಲೆ ಕುಳಿತು ಅವಳಿಗೆ ಕೈಬೀಸಿದನು. ಅವನು ಎಲ್ಲಾ ಸಮಯದಲ್ಲೂ ಅವಳನ್ನು ನೋಡುತ್ತಿದ್ದನು. ಅಂಜಲಿ ಪರ್ವತದಿಂದ ಇಳಿದಳು. ಅವಳ ಮನಸ್ಸು ಭಯವಿಲ್ಲದ ಮತ್ತು ಅವಳ ಹೃದಯವು ದಾರಿಯಿಂದಾಚೆಗೆ ಸಾಹಸಕ್ಕಾಗಿ ಸಿದ್ಧವಾಗಿತ್ತು.